ಹಾಯ್ ಫ್ರೆಂಡ್ಸ್, ನಮಸ್ತೆ. ರಚನಾ ಸವಿರುಚಿಗೆ ಸ್ವಾಗತ. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಂಬೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನಂತ ಅಂದರೆ ಹಸಿ ಟೊಮೆಟೊ ಚಟ್ನಿ. ಜಜ್ಜಿ ಮಾಡಿರೋಂತಹ ಹಸಿ ಟೊಮೆಟೊ ಚಟ್ನಿ ನಾಲಿಗೆ ಚುರುಕು ಅನಿಸುತ್ತೆ. ಈ ವಿಂಟರ್ ಸೀಸನಲ್ಲಿ ಚಳಿಗಾಲದಲ್ಲಂತೂ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಹಾಗೆ ಅಕ್ಕಿ ಬೋಂಡ ಹೇಗೆ ಮಾಡೋದು, ಗರಿಗರಿಯಾದಂತಹ ಬರೀ ಅಕ್ಕಿನಲ್ಲಿ ಬೋಂಡ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ನೀವೆಲ್ಲರೂ ಕಡಲೆ ಹಿಟ್ಟಲ್ಲಿ ಮಾಡುವಂತಹ ಬೋಂಡ, ಬಜ್ಜಿ, ಎಲ್ಲ ಪಕೋಡ ಎಲ್ಲ ತಿಂದಿರ್ತೀರ. ಆದರೆ ಬರೀ ಅಕ್ಕಿ ಹಿಟ್ಟಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲೊಂದು ಪಾನ್ ಇಟ್ಕೊಂಡಿದ್ದೀನಿ. ಆ ಪಾನ್ಗೆ 2-3 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ. ನೀವು ಮನೆಯಲ್ಲಿ ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀರೋ ಅದೇ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಬಂದು ಕೊಬ್ಬರಿ ಎಣ್ಣೆ. ಎಣ್ಣೆ ಕಾದ ಮೇಲೆ ಸ್ವಲ್ಪ ಇಲ್ಲಿ ಒಂದು 5-6 ಎಸಳು ಸಣ್ಣದಾಗಿ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಂದು 4 ಟೊಮೆಟೊ, ದಪ್ಪ ಆಗಿರೋವಂತಹ 4 ಟೊಮೆಟೊ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ನಾವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕಾಗುತ್ತೆ. ಅದನ್ನು ಕೂಡ ಟೊಮೆಟೊನ ಈ ರೀತಿ ನೋಡಿ, ನಾನು ಇಲ್ಲಿ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಆ ರೀತಿ ಹಾಕ್ಕೊಂಡು ನೀವು ಬೇಯಿಸ್ಕೊಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಕಾಲ ನಾವು ಬೇಯಿಸ್ಕೊಬೇಕಾಗುತ್ತೆ. ಅದು ಬೇಯಿಸ್ಕೊಂಡು ಆದಮೇಲೆ ಮತ್ತೆ ಅದನ್ನು ನಾವು ಟರ್ನ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸೈಡು ಕೂಡ ಹಾಗೆ 1 ನಿಮಿಷ ಕಾಲ ನಾವಿಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ಅದನ್ನು ಕೂಡ ಇಲ್ಲಿ ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿ ಒಂದು 3-4 ಸಲ ಚೆನ್ನಾಗಿ ಆ ಟೊಮೆಟೊ ಬೇಯೋವರೆಗೂ ಹಿಂದೆ ಮುಂದೆ 2 ಕಡೆನೂ ಚೆನ್ನಾಗಿ ಬೇಯೋವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ. ಈ ಟೊಮೆಟೊ ಎಷ್ಟು ಬೇಯುತ್ತೆ ಅಷ್ಟು ಚೆನ್ನಾಗಾಗುತ್ತೆ. ಅಂದರೆ ಆಲ್ಮೋಸ್ಟ್ ಒಂದು 60-70% ನಾವು ಟೊಮೆಟೊ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ನಾನು 2 ಕಡೆನೂ ಹೇಗೆ ಬೇಯಿಸ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಈ ಟೊಮೆಟೊಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಅದು ಹಸಿಯಾಗೆ ಹಾಕ್ಕೊಬೇಕು. ನೋಡಿ, ಇಲ್ಲಿ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಹಾಗೆ ಒಂದು 12 ಎಲೆ ಪುದೀನ ಕೂಡ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಹಾಗೆ ಒಂದು 3-4 ಹಸಿಮೆಣ್ಸಿನ್ಕಾಯಿ ಕೂಡ ಎಷ್ಟು ಸಣ್ಣ ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ. ಟೊಮೆಟೊನಲ್ಲಿ ಹುಳಿ ಇರುತ್ತೆ, ಹಾಗಾಗಿ ಇಲ್ಲಿ ನಾವು ಹಸಿಮೆಣ್ಸಿನ್ಕಾಯಿನ ಒಂದು 3-4 ಹಾಕಿದ್ರೆ ಅದು ಖಾರ ಸೇರಿಕೊಂಡು ಟೊಮೆಟೊ ಚಟ್ನಿ ಅಷ್ಟು ಚೆನ್ನಾಗಾಗುತ್ತೆ. ಹಾಗಾಗಿ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ಇವಾಗ ಈ ಟೊಮೆಟೊ ನೋಡಿ ಆಲ್ಮೋಸ್ಟ್ ಒಂದು 60-70% ಬೆಂದಿದೆ. ಗೊತ್ತಾಗ್ತಾ ಇದೆ ಹೇಗೆ ಅಂತಂದರೆ ಆ ಮೇಲ್ಗಡೆ ಇರುವಂತಹ ಟೊಮೆಟೊ ಸ್ಕಿನ್ನೆಲ್ಲ ಎದ್ದು ಬರ್ತಾ ಇದೆ. ಹಾಗಾಗಿ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ. ಆರಾಮಾಗಿ ತುಂಬ ಈಸಿಯಾಗಿ ಬರುತ್ತೆ. ಆ ಟೊಮೆಟೊ ಸ್ಕಿನ್ನೆಲ್ಲ ನಾವು ಎತ್ತಬೇಕಾಗುತ್ತೆ. ಈ ಥರ ಟೊಮೆಟೊದ ಮೇಲ್ಗಡೆ ಇರುವಂತಹ ಸಿಪ್ಪೆನೆಲ್ಲ ನಾವು ತೆಗೆದುಬಿಟ್ಟು ಒಂದು ಪೊಟ್ಯಾಟೊ ಸ್ಮ್ಯಾಶರ್, ಇಲ್ಲ ನಾವು ಸೊಪ್ಪು ಮಸಿತೀವಲ್ಲ ಆ ಮಸಿಯೋ ಕೋಲಿಂದ ಆದರೂ ಸರಿ ಈ ಟೊಮೆಟೊನ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ರೀತಿ 1 ಸ್ಪೂನ್ ಆದರೂ ಸರಿ ಸ್ಪೂನ್ಗೆ ಹಾಕ್ಕೊಳ್ಳಿ. ಆದಷ್ಟು ಮಿಕ್ಸಿಗೆ ಹಾಕ್ಕೊಳೋದನ್ನ ಅವಾಯ್ಡ್ ಮಾಡಿ. ಈ ರೀತಿ ಮಾಡಿಕೊಂಡ್ರೆ ಟೊಮೆಟೊ ಚಟ್ನಿ ಒಂದು ಅದ್ಭುತ ರುಚಿನೇ ಕೊಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಲೋ ಫ್ಲೇಮಲ್ಲೇ ಸ್ವಲ್ಪ ತಣ್ಣಗಾದಮೇಲೆ ಈ ರೀತಿ ನಾವು ಟೊಮೆಟೊನ ಮಾಡ್ಕೊಬೇಕಾಗುತ್ತೆ. ಆ ಟೊಮೆಟೊ ಸ್ಮ್ಯಾಶ್ ಆದಮೇಲೆ ಒಂದು ಬೌಲ್ಗೆ ಇಲ್ಲಿ ನಾನು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಆ ಟೊಮೆಟೊ ಹಾಕ್ಕೊಂಡ್ಮೇಲೆ ನಾವಿಲ್ಲಿ ಹೆಚ್ಚಿರ್ತಕ್ಕಂತಹ ಈರುಳ್ಳಿ, ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇದೆಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಸ್ವಲ್ಪ ಗಟ್ಟಿ ಇರೋದ್ರಿಂದ ಒಂದು 2-3 ಸ್ಪೂನಷ್ಟು ನೀರು ಹಾಕ್ಕೊಂಡು ನಮಗೆ ಕನ್ಸಿಸ್ಟೆನ್ಸಿ ಯಾವ್ದು ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನಾವಿಲ್ಲಿ ರೆಡಿ ಮಾಡ್ಕೊಬೋದು. ಈ ಚಟ್ನಿ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಒಂದು ವಿಭಿನ್ನವಾಗಿರುತ್ತೆ ಟೇಸ್ಟು. ನಮಗೆ ದೋಸೆಗಾಗಲಿ, ಚಪಾತಿಗಾಗಲಿ, ರೊಟ್ಟಿಗಾಗಲಿ ಎಲ್ಲದಕ್ಕೂ ಒಂದು ಒಳ್ಳೆ ರುಚಿ ಕೊಡುತ್ತೆ. ಹಾಗೆ ಇದರಲ್ಲಿ ಯಾವುದೇ ಇಲ್ಲಿ ಮಸಾಲ ಪದಾರ್ಥ ಇಲ್ಲ. ಹಾಗಾಗಿ ಒಂದು ಡಯಟಿಷಿಯನ್ ಫುಡ್ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ, ಆಯಿಲ್ ಹಾಕಿಲ್ಲ. ಹಾಗಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇಲ್ಲಿ ನಾನು ಮಾಡ್ತಕ್ಕಂಥದ್ದು ಬಂದು ಅಕ್ಕಿನಲ್ಲಿ ಬೋಂಡ. ಅಕ್ಕಿನ ಒಂದು 4-5 ಅವರ್ ಮುಂಚೆನೇ ಅಕ್ಕಿ ನೆನೆಸ್ಕೊಬೇಕಾಗುತ್ತೆ. ಯಾವುದಾದ್ರೂ ಸರಿ, ನಾವು ಅನ್ನ ಮಾಡೋವಂತಹ ಅಕ್ಕಿ, ಇಲ್ಲ ಸೊಸೈಟಿ ಅಕ್ಕಿ, ಸೋನಾ ಮಸೂರಿ ಅಕ್ಕಿ, ಯಾವುದಾದ್ರೂ ಸರಿ ಒಂದು 4-5 ಅವರು ನೆನೆಸ್ಕೊಬೇಕಾಗುತ್ತೆ. ಅದೆಲ್ಲದನ್ನು ಹಾಕಿ ಚೆನ್ನಾಗಿ ಒಂದು ದೋಸೆ ಹಿಟ್ಟಿನ ಹದಕ್ಕೆ
ರುಬ್ಕೊಂಬರೋಣ. ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ತೆಳ್ಳಗೆ ಮಾಡ್ಕೊಬಾರ್ದು, ಒಂದು ದೋಸೆ ಹಿಟ್ಟಿನ ಅದಕ್ಕೆ ನೆನೆಸ್ಕೊಬೇಕಾಗುತ್ತೆ. ಅದು ರುಬ್ಬಾದಮೇಲೆ ಇಲ್ಲಿ ನಾನೊಂದು 2 ಆಲೂಗಡ್ಡೆನ ನಾನು ಬೇಯಿಸ್ಕೊಂಡಿದ್ದೀನಿ. ಆ ಆಲೂಗಡ್ಡೆನೂ ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗ್ತಿದೆ ಅಂತ. ಆ ರೀತಿ ನಾವು ಆಲೂಗಡ್ಡೆನ ಬೇಯಿಸ್ಕೊಬೇಕಾಗುತ್ತೆ. ಈ ಬೇಯಿಸಿರೋ ಅಂತಹ ಆಲೂಗಡ್ಡೆ ತಣ್ಣಗಾದ್ಮೇಲೆ ನಾವು ರುಬ್ಬಿರ್ತಕ್ಕಂತಹ ಅಕ್ಕಿ ಹಿಟ್ಟಿನ ಜೊತೆಗೇ ಆಲೂಗಡ್ಡೆನೂ ಹಾಕ್ಕೊಂಡು ಎರಡೂ ಮತ್ತೆ ಒಂದು 2ರಿಂದ 3 ರೌಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಆವಾಗ ಅಕ್ಕಿ ಹಿಟ್ಟು ಆಲೂಗಡ್ಡೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಈ ರೀತಿ ಮಿಕ್ಸ್ ಆಗುತ್ತೆ. ನಿಮಗೇನಾದರೂ ತೆಳ್ಳಗಾಗಿದೆ ಅಂತ ಅನಿಸ್ದಾಗ 1 ಸ್ಪೂನು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡು ನಾವು ಬೋಂಡಕ್ಕೆ ಯಾವ ಹದಕ್ಕೆ ನಾವು ಹಿಟ್ಟು ಮಾಡ್ಕೊತೀವಿ ಅದೇ ಹದದಲ್ಲಿ ನೀವು ಇದನ್ನು ಕೂಡ ರೆಡಿ ಮಾಡ್ಕೊಬೋದು. ಈ ಹಿಟ್ಟಿಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಒಂದು 10ರಿಂದ 12 ಮೆಣಸು ಕಾಳನ್ನು ಕೂಡ ಇಲ್ಲಿ ನಾನು ಸ್ವಲ್ಪ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿಗೆ ಅಕ್ಕಿ ಹಿಟ್ಟಿನ ಬೋಂಡದ ಹಿಟ್ಟು ರೆಡಿ ಆಗುತ್ತೆ. ಈಗ ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಆಲ್ರೆಡಿ ಎಣ್ಣೆ ಕಾದಿದೆಯಾ ಅಂತ ನೋಡಿಕೊಂಡು ಸಣ್ಣದಾಗಿ ಬೋಂಡ ಹೇಗೆ ಹಾಕ್ಕೊತೀರೋ ನೀವು ಹಾಗೆ ಸಣ್ಣದಾಗಿ, ಆದರೆ ದೂರಕ್ಕೆ ಹಾಕ್ಕೊಬೇಕಾಗುತ್ತೆ. ಹತ್ರನೇ ಹಿಂದೆನೇ ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ದೂರಕ್ಕೆ ಹಾಕೋಣ. ಸ್ವಲ್ಪ ಒಂದು 2 ನಿಮಿಷ ಬೆಂದ ಮೇಲೆ ನಾವು ಮತ್ತೆ ಬೇಕಂದರೆ ಅದನ್ನು ಸೈಡ್ಗೆ ಸರಿಸಿ ಮತ್ತೆ ನಾವು ಬೋಂಡ ಹಾಕ್ಕೊಂಡು ಬಾಣಲಿಲಿರೋ ಎಣ್ಣೆಗೆ ಫಿಲ್ ಮಾಡ್ಕೊಬೋದು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಉರಿ ಜಾಸ್ತಿ ಇಟ್ಕೊಂಡು ಬೇಯಿಸ್ಕೊಬಾರ್ದು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಗರ್ಗರಿಯಾಗಿ ಒಂದು ಒಳ್ಳೆ ಟೇಸ್ಟ್ ಆಗಿರೋಂತಹ ಅಕ್ಕಿ ಬೋಂಡ ರೆಡಿ ಆಗುತ್ತೆ. ಫ್ರೆಂಡ್ಸ್, ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಡ್ತಿರ್ತಾರೆ. ಹಾಗೆ ಒಂದು ಡಿಫ್ರೆಂಟ್ ರೆಸಿಪಿ ಕೂಡ ಆಗುತ್ತೆ. ಯಾವಾಗಲೂ ನಾವು ಬೋಂಡ, ಬಜ್ಜಿ, ಕಡಲೆ ಹಿಟ್ಟಲ್ಲಿ ತಿಂದಿರ್ತೀವಿ. ಹಾಗಾಗಿ ಅಕ್ಕಿ ಹಿಟ್ಟಲ್ಲೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ಈ ರೆಸಿಪಿ ಚೆನ್ನಾಗಿ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅಕ್ಕಿ ಬೋಂಡ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಹಾಗೆ ಅದರ ಜೊತೆಗೆ ಜಜ್ಜಿರೋ ಅಂತಹ ಟೊಮೆಟೊ ಚಟ್ನಿ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಈ ಚಳಿಗಾಲದಲ್ಲಿ ಸಂಜೆ ಟೈಮಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ. ನೋಡಿ ಏನು ಸಾಫ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗ ನಾನು ಮಾಡ್ತಕ್ಕಂತಹ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.